ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಮೈ ಡೈಲಿ ವ್ಲಾಗ್. ಇವಾಗ ನಾವು ಛಂದಸ್ಸು ಎಂದರೆ ಮತ್ತು ಪದ್ಯ ಎಂದರೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಓಕೆನಾ? ನಾವು ಇದು ಜನರಲ್ ಪಾಯಿಂಟ್ಸ್ ಗೊತ್ತಿದ್ರೇ ನಮಗೆ ಛಂದಸ್ಸು ರಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಅದರಲ್ಲಿ ಮೊದಲನೇದು ಛಂದಸ್ಸು ಎಂದರೇನು ಅಂದರೆ ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿ ಪಾದದಲ್ಲಿ ಇರಬೇಕಾದ ಪ್ರಾಸ, ಯತಿ, ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರವೇ ಛಂದಸ್ಸು. ನೋಡಿ, ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳು ಮತ್ತು ಪ್ರತಿ ಪಾದದಲ್ಲಿ ಇರಬೇಕಾದ ಪ್ರಾಸ, ಯತಿ, ಗಣಗಳು ಅಂದರೆ ನಿಮಗೆ ಮುಂದೆ ತಿಳಿಸ್ತೀನಿ. ಓಕೆನಾ? ಅವುಗಳನ್ನು ತಿಳಿಸುವ ಶಾಸ್ತ್ರವನ್ನು ಛಂದಸ್ಸು ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಚಂಪು ಎಂದರೇನು? ಗದ್ಯ ಪದ್ಯ ಮಿಶ್ರಿತವಾದ ಕಾವ್ಯಕ್ಕೆ ಚಂಪು ಎನ್ನುವರು. ಓಕೆನಾ? ಗದ್ಯ ಪದ್ಯ ಮಿಶ್ರಿತ ಕಾವ್ಯಕ್ಕೆ ಚಂಪು ಅಂತ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಪದ್ಯ ಎಂದರೇನು ಅಂದರೆ ಒಂದು ಗೊತ್ತಾದ ಸಾಲುಗಳ ನಿಯಮ ಅನುಸರಿಸಿ ಬರೆದವುಗಳೇ ಪದ್ಯ. ಬರೆದವುಗಳೇ ಪದ್ಯ ಅಂದರೆ ನೋಡಿ, ನಮಗೆ ಗೊತ್ತಾದ ಸಾಲುಗಳು ನಿಯಮ ಅನುಸರಿಸಿ ಅಂದರೆ ಅದರ ಅರ್ಥ ಒಂದು ಇದಾಗಿರಬೇಕು. ಓಕೆನಾ? ಅದೇ ಪದ್ಯ. 2 ಪಾದಗಳ ಪದ್ಯವನ್ನು ದ್ವಿಪದಿ ಎಂದು. ಓಕೆನಾ? ನಮಗೆ 2 ಲೈನು ಬಂದರೆ, 2 ಸಾಲು ಬಂದರೆ ಅದು ದ್ವಿಪದಿ ಅಂತ. ಓಕೆನಾ? ದ್ವಿಪದಿ ಎಂದು ಕರೆಯುತ್ತೇವೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 3 ಚರಣಗಳಿಂದ ಕೂಡಿದ ಪದ್ಯವನ್ನು ತ್ರಿಪದಿ ಎನ್ನುವರು. ಓಕೆನಾ? ಅದೇ 3 ಚರಣಗಳು ಅಂದರು ಸಾಲುಗಳ ಪಾದಗಳು ಅಂದರು. ಓಕೆನಾ? ಅದನ್ನು ನಾವು ತ್ರಿಪದಿ. 4 ಚರಣಗಳ ಪದ್ಯವನ್ನು 4 ಚರಣಗಳ ಪದ್ಯವನ್ನು ಏನಂತಾರೆ? ಚೌಪದಿ. ಓಕೆನಾ? ಕಂದ, ಸಾಂಗತ್ಯ ಅಂತಲೂ ಕರೆಯುತ್ತಾರೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು 6 ಸಾಲುಗಳಿಂದ ಕೂಡಿದ ಪದ್ಯವನ್ನು ಷಟ್ಪದಿ ಎನ್ನುವರು. ಏನು? ಷಟ್ಪದಿ ಎನ್ನುವರು. ನೆಕ್ಸ್ಟ್ ಬಂದುಬಿಟ್ಟು 14 ಪಾದಗಳ ಪದ್ಯವನ್ನು ಅಷ್ಟಷಟ್ಪದಿ ಅಥವಾ ಸಾನೆಟ್. ಸುನೀತ ಎನ್ನುವರು. ಓಕೆನಾ? ಇನ್ನು ನಾನು ಕಂದ ಪದ್ಯ, ಷಟ್ಪದಿ, ಭಾಮಿನಿ ಷಟ್ಪದಿ ಅವೆಲ್ಲ ನಿಮಗೆ ಮುಂದೆ ಹೇಳ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.